ಬೆಂಗಳೂರಿನ ಬ್ರಿಗೇಡ್ ರಸ್ತೆಯ ಸಾಫ್ಟ್ವೇರ್ ಕಂಪನಿಯಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿದೆ. ಬಿಎಂಸಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಈ ಅಗ್ನಿ ಅನಾಹುತ ನಡೆದಿದೆ. ಸಾಫ್ಟ್ವೇರ್ ಕಂಪನಿಯಲ್ಲಿರೋ ಕ್ಯಾಂಟೀನ್ನಲ್ಲಿ ಮೊದಲಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಗ್ಯಾಸ್ ವೆಲ್ಡಿಂಗ್ ಮಾಡೋ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ ಸಿಡಿದು ಈ ದುರಂತ ಸಂಭವಿಸಿದೆ ಎನ್ನಲಾಗ್ತಿದೆ. ಕಂಪನಿಯಿಂದ ದಟ್ಟ ಹೊಗೆ ಹೊರಬರ್ತಾ ಇರುವುದರಿಂದ ಅಪಾರ ಪ್ರಮಾಣದ ಎಲೆಕ್ಟ್ರಿಕ್ ಉಪಕರಣಗಳು ಸುಟ್ಟು ಹೋಗಿರೋ ಸಾಧ್ಯತೆ ಇದೆ ಎನ್ನಲಾಗಿದೆ. 6 ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸಲು ಹರಸಾಹಸ ಪಡ್ತಿವೆ. ವೀಕೆಂಡ್ ರಜೆ ಇರೋದ್ರಿಂದಾಗಿ ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ. ಕೆಳಗಡೆ ಹೋಟೆಲ್ ಇದೆಯಲ್ಲ ಪೂಗ ಅಂತ, ಅಲ್ಲಿ ಬಂದ್ಬಿಟ್ಟು ಒಳಗಡೆ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಅದು ಫುಲ್ ಬಿಲ್ಡಿಂಗ್ ಹತ್ಕೊಂಡಿರೋದು. ಕೆಳಗಡೆ ಹೋಟ್ಲು ನಡೀತಾ ಇರುತ್ತೆ, ಮೇಲೆಲ್ಲ ಆಫೀಸ್ ಇರೋದು BMC ಸಾಫ್ಟ್ವೇರ್ ಆಫೀಸ್. ಏನೋ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ. ಒಳಗಡೆ ವೆಲ್ಡಿಂಗ್ ಮಾಡ್ಕೊಂಡಿದ್ರಲ್ಲ, ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಓಪನ್ ಆಗಿರೋದು, ಯಾರಿಗೆ ಏನೂ ಆಗಿಲ್ಲ, ಎಲ್ಲ ಆಚೆ ಬಂದ್ಬಿಟ್ವಿ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಗಿರೀಶ್ ಇಂದ. ಗಿರೀಶ್, ಸ್ಥಳದಲ್ಲಿ ಈಗ ಹೇಗಿದೆ? ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸುವಲ್ಲಿ ಸಫಲರಾಗಿದ್ದಾರಾ, ಹೇಗೆ? ಶ್ವೇತಾ, 9 ಅಗ್ನಿಶಾಮಕ ವಾಹನಗಳೇನು ಸ್ಥಳಕ್ಕೆ ಜಮಾಯಿಸಿದ್ವು ಅವು ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗ ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ಬಂದಿದೆ. ಬೆಂಕಿಯನ್ನ ನಂದಿಸಿದ್ದಾರೆ. ಒಳಗಡೆ ಸಾಕಷ್ಟು ಉಪಕರಣಗಳು ಸುಟ್ಟೋಗಿದ್ದಾವೆ. ವಿಶೇಷವಾಗಿ ಮೊದಲನೇ ಮಹಡಿ ಮತ್ತೆ ಗ್ರೌಂಡ್ ಫ್ಲೋರ್, ಅದರಲ್ಲಿ ಸಾಕಷ್ಟು ಬೆಂಕಿ ಹತ್ಕೊಂಡಿತ್ತು. ಸ್ಟೀಲ್ ಮತ್ತೆ ಕಬ್ಬಿಣದ ಉಪಕರಣಗಳು ಸಾಕಷ್ಟು ಬೆಂಕಿಗೆ ಆಹುತಿಯಾಗಿದ್ದಾವೆ. ಮೇಲ್ಗಡೆ ಸಾಫ್ಟ್ವೇರ್ ಕಂಪನಿ ಆಫೀಸ್ ಇರೋದ್ರಿಂದ ಸಾಫ್ಟ್ವೇರ್ ಕಂಪನಿ ಆಫೀಸಿಗೆ ಅಷ್ಟೊಂದು ಹಾನಿ ಆಗಿಲ್ಲ ಅಂತಾನೆ ಹೇಳ್ಬೋದು. ಶ್ವೇತಾ, ಓಕೆ, ಮೊದಲನೇ ಮತ್ತು 2ನೇ ಮಹಡಿಯಲ್ಲಿ ಬೆಂಕಿ ಹತ್ಕೊಂಡಿದೆ ಅಂತ ಹೇಳಿದ್ರೆ, ಎಷ್ಟು ಮಹಡಿಯ ಕಟ್ಟಡ ಇದು? ಮೇಲಿನ ಮಹಡಿಗೆ ಏನಾದರೂ ಈ ಒಂದು ಅಗ್ನಿ ಅವಘಡ ಆಗಿರೋದು ಏನಾದರೂ ಎಫೆಕ್ಟ್ ಆಗಿದೆಯೋ, ಹೇಗೆ? ಇಲ್ಲ ಶ್ವೇತಾ, ಮೇಲ್ಗಡೆ ಅಷ್ಟೊಂದು ಎಫೆಕ್ಟ್ ಆಗಿಲ್ಲ. ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್, ಈ ಎರಡು ಒಟ್ಟು 4 ಫ್ಲೋರ್ಗಳಿದೆ ಬಿಲ್ಡಿಂಗ್ ಅಲ್ಲಿ. ಸೊ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಹೆಚ್ಚಿಗೆ ಬೆಂಕಿ ಕಾಣಿಸ್ಕೊಂಡಿತ್ತು. ಫಸ್ಟ್ ಫ್ಲೋರ್ ಅಲ್ಲಿ ಬಹಳ ದಟ್ಟವಾಗಿ ಹೊಗೆ ಬರ್ತಾ ಇತ್ತು, ಒಳಗಡೆ ಸಾಕಷ್ಟು ಬೆಂಕಿ ಇತ್ತು. ಸೊ ಅದನ್ನ ಒಂದ್ರ ನಂತರ ಒಂದ್ರ ಅಗ್ನಿಶಾಮಕ ದಳದವರು ಬಂದು ಒಟ್ಟು 9 ವಾಹನಗಳು ಬಂದು ಆ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೇಲ್ಗಡೆ ಸಾಫ್ಟ್ವೇರ್ ಕಂಪ್ನಿಗೆ ಅಷ್ಟೊಂದು ಹಾನಿ ಆಗಿಲ್ಲ, ಸ್ವಲ್ಪ ವೈರಿಂಗ್ ಈ ತರದ್ದು ಹಾನಿ ಆಗಿದೆ. ಓಕೆ, ಈ ಒಂದು ಅಗ್ನಿ ಅವಘಡ ಸಂಭವಿಸೋದಕ್ಕೆ ಏನು ಕಾರಣ ನಿಖರವಾಗಿ ತಿಳಿದು ಬಂದಿದೆಯಾ, ಹೇಗೆ? ಯಾಕಂದ್ರೆ ಮೊದಲು ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಲಾಗ್ತಾ ಇತ್ತು, ಈಗ ಸಿಲಿಂಡರ್ ಸ್ಫೋಟಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ನಿಖರವಾಗಿ ಏನು ಕಾರಣ ಅಂತ ತಿಳಿದು ಬಂದಿದೆ? ನಿಖರವಾಗಿ ಇನ್ನೂ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ಅಂತ ಹೇಳ್ಬೋದು. ಆದ್ರೆ ಒಂದು ಅಂದಾಜಿನ ಪ್ರಕಾರ ಇದಕ್ಕೆ ತಾನೇ ಅಗ್ನಿಶಾಮಕ ದಳದ ಡೈರೆಕ್ಟರ್ ಮಾತಾಡಿದ್ರು. ಅವ್ರು ಹೇಳೋ ಪ್ರಕಾರ ಕೆಳಗಡೆ ಹೋಟೆಲ್ ಏನಿತ್ತು, ಆ ಹೋಟೆಲ್ ಒಂದು 15 ದಿನದ ಹಿಂದೆ ಹೋಟೆಲ್ ಇತ್ತು, ಅದನ್ನ ಈಗ ಮುಚ್ಚಲಾಗಿದೆ. ಮುಚ್ಚುವ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಉಪಕರಣಗಳನ್ನ ಹೊರಗೆ ಒಯ್ತಾ ಇರುವಂತ ಸಂದರ್ಭದಲ್ಲಿ ವೆಲ್ಡಿಂಗ್ ಅನ್ನ ತೆಗೆಯುವಾಗ ಗ್ಯಾಸ್ ಸ್ಫೋಟ ಆಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಹೇಳ್ತಾರೆ. ಅದ್ರ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಬಿಲ್ಡಿಂಗ್ ನ ಓನರ್ ಬಂದ ನಂತರವೇ ತಿಳಿಯಲಿದೆ. ಓಕೆ, ಧನ್ಯವಾದಗಳು ಗಿರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.